ಬಂದಿದೆ. ಇದು ಅಂದರೆ ಯಾವ ಥರ ಮೆಸೇಜ್ ಹೋಗುತ್ತೆ? ನಮಗೆ ಈ ಒಂದು ತೀರ್ಪಿಂದ ಏನು ಬೇಲ್ ಅನ್ನೋದು ಕ್ಯಾನ್ಸಲ್ ಮಾಡಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ. ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ, ಎಷ್ಟೇ ಪ್ರಭಾವ ಇದ್ರೂ, ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ, ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದ್ದೀರಾ ಅಂತ ಆರೋಪ ಬಂದರೆ, ಅದು 4,000 ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ, ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ, ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ. ಅದು ನೋ ಒನ್ ಇಸ್ ಅಬವ್ ದ ಲಾ ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡಿದ್ದಾರೆ. ಬಹುಶಃ ಹೈಕೋರ್ಟು 4.5 ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರೋದು ಬೇಲ್ ಅನ್ನೋದು, ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವರು ಸಾಬೀತು ಮಾಡಿದ್ದಾರೆ. ಈಗಲಾದರೂ ಫ್ಯಾನ್ಸು ತಮ್ಮ ತಪ್ಪು ಒಪ್ಕೊಂಡು ಈ ಥರ ಕಿಡಿಗೇಡಿ ನಮಗೆ ಕೆಲವು ವ್ಯಕ್ತಿಗಳು ದರ್ಶನ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು, ಅವರು ಒಂದು ರೀತಿ ನಿಂದನಾತ್ಮಕ ಮಾತುಗಳು, ಅವಹೇಳನ ಮಾತುಗಳು ಮಾತಾಡ್ತಿದ್ದಾರೆ ಅಂತ ನಮಗೆ ಬಂದಿದೆ. ಅದರ ತಕ್ಕಂತೆ ನಮಗೆ ದೊಡ್ಡ ಪ್ರಮಾಣದ ಒಂದು ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಗಳ ಬಗ್ಗೆ ಚರ್ಚೆ ನಮಗೆ ಆಗಬೇಕು. ಬಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ, ಆರ್ಟಿಕಲ್ 19 ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಆಗಬಾರ್ದು. ಬಟ್ ನಿಂದನಾತ್ಮಕ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದು ಕೂಡ ರಮ್ಯವರ ಹೋರಾಟದಲ್ಲಿ. ಬಟ್ ನಾವು ಎಲ್ಲ ದರ್ಶನ್ ಅಭಿಮಾನಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಭಾಳ ಮುಖ್ಯವಾಗಿ ಎಲ್ಲ ಅಭಿಮಾನಿಗಳಂದರೆ ಎಲ್ಲ ಜಾತಿಯವರು ಒಂದೇ ಥರ ಇರಲ್ಲ, ಎಲ್ಲ ಧರ್ಮದವರು ಒಂದೇ ಥರ ಇಲ್ಲ, ಎಲ್ಲ ಒಂದು ಹೀರೋ ಅಭಿಮಾನಿ ಅಂತ ಹೇಳ್ಕೊಳ್ಳೋರು ಒಂದೇ ಥರ ಇರಲ್ಲ, ಬೇರೆ ಬೇರೆ ಮನಸ್ಥಿತಿಗಳು, ಸಿದ್ಧಾಂತಗಳು ಇರ್ತಾರೆ. ಬಟ್ ಕೆಲವು ವ್ಯಕ್ತಿಗಳು ಏನು ಒಂದು ಈ ದರ್ಶನ್ ಅವರಿಗೆ ಅವ್ರು ಏನೋ ಒಂದು ಸಂಕಷ್ಟದಲ್ಲಿರೋ ಹೆಸರನ್ನು ಅವ್ರು ಇನ್ನಷ್ಟು ಮಸಿ ಬಳಿತಾ ಇರೋ ಕೆಲಸಗಳನ್ನ ನಾವು ಅದನ್ನು ಹೆಂಗೆ ಕ್ರಮ ತಗೋಬೋದು, ಆ್ಯಸ್ ಅ ದೊಡ್ಡ ಇಶ್ಯೂ, ಲಾರ್ಜರ್ ಇಶ್ಯೂ ಮೇಲೆ ಚರ್ಚೆಗಳಾಗಬೇಕು. ಸೊ ಆ ನಿಟ್ಟಿನಲ್ಲಿ ಮತ್ತೆ ಇವರು ಕೂಡ ನಮಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಬುದ್ಧಿವಾದ ಹೇಳಿ ಹಿಂಗೆ ಮಾಡ್ದಂಗೆ ನಾವು ನೋಡ್ಕೋಬೇಕು. ಆ್ಯಂಡ್ ರಮ್ಯದ ವಿಚಾರದಲ್ಲೂ ಒಂದು ಕೆಲವು ವ್ಯಕ್ತಿ 5-6 ಜನರಿಗೆ ಅವರು ಕೂಡ ತಪ್ಪಿತಸ್ಥರ ಮೇಲೆ ಕ್ರಮ ತಗೊತಾ ಇದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಬಟ್ ದಿಸ್ ಇಸ್ ನಾಟ್ ಜಸ್ಟ್ ರಮ್ಯಾ ಅವ್ರದ್ದು ವಿಚಾರ ಅಷ್ಟೇ ಅಲ್ಲ, ದೊಡ್ಡ ಪ್ರಮಾಣದ ನಿಂದನಾತ್ಮಕ ಮಾತುಗಳು. ಯಾಕಂದರೆ ನಮಗೆ ಟೀಕೆ ಟಿಪ್ಪಣಿ ಬೇಕಿದೆ, ಚರ್ಚೆಗಳು ಬೇಕಿದೆ, ವಿಶ್ಲೇಷಣಾ ಮಾತುಗಳು ಬೇಕಿದೆ. ನಿಂದನಾತ್ಮಕ ಮಾತು ಜಾತಿ, ಲಿಂಗದಲ್ಲಿ ಅವುಗಳ ಕಡಿವಾಣಕ್ಕೆ ಕಾನೂನು ಹೇಗೆ ಬರೋದು, ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆಗಳು ಆಗಬೇಕು. ಸೋಷಿಯಲ್ ಮೀಡಿಯಾ ತಕ್ಕಂತೆ ನಮಗೆ ಚುರುಕು ರಾಜಕಾರಣಿಗಳು ಬೇಕು, ನಮಗೆ ಮುಂದಾಲೋಚನೆ ರಾಜಕಾರಣಿಗಳು ಬೇಕು. ನಮಗೆ ಒಂದು ರೀತಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಬಹಳ ಒಳ್ಳೆಯ ಒಂದು ಟೆಕ್ನಾಲಜಿ ಅರ್ಥ ಮಾಡ್ಕೊಂಡಿರೋರು ಕೂಡ ಈ ಒಂದು ರೀತಿ ಅರ್ಥ ಮತ್ತು ಸಂವಿಧಾನದ ಪೀಠಿಕೆ ಮತ್ತು ಆರ್ಟಿಕಲ್ 19 ಅರ್ಥ ಮಾಡ್ಕೊಂಡಿರೋರು ಸಹ ಬೇಕಿದೆ. ಸೊ ದಿಸ್ ಆರ್ ವೆರಿ ಬಿಗ್ ಇಶ್ಯೂಸ್. ಬಟ್ ಈ ಇಶ್ಯೂಗಳನ್ನ ಚರ್ಚೆ ಮಾಡ್ಕೊಂಡು ಅದಕ್ಕೆ ಕ್ರಮ ತಗೊಳ್ಳೋಕ್ಕೆ ಇದು ಒಂದು ಕಾರಣ ಆಗಿದೆ. ಮುಂದಿನ ದಿನಗಳು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.